ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹಚ್ಚಸ್ ಕಿಚನ್ಗೆ ಸ್ವಾಗತ. ಈ ನ್ಯೂ ಇಯರ್ ಸ್ಪೆಷಲ್ನಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು ಅಂತ ಒಂದು ಒಳ್ಳೆ ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪಿ ತಂದಿದ್ದೀನಿ, ಗ್ರಿಲ್ಡ್ ಚಿಕನ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಮೊದಲಿಗೆ ಚಿಕನ್, ಉಪ್ಪು, ಅರಿಶಿಣ, ಶುಂಠಿ, ಬೆಳ್ಳುಳ್ಳಿ, ಮೊಸರು, ಹಸಿಮೆಣಸಿನ್ಕಾಯಿ, ಕರಿಬೇವು, ಕಸ್ತೂರಿ ಮೇಥಿ, ಚಿಕನ್ ಮಸಾಲ, ಗರಂ ಮಸಾಲ, ಕೊತ್ತಂಬರಿ, ಪುದೀನ ಹಾಗೂ ಒಂದು ನಿಂಬೆಹಣ್ಣು. ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಿಟಿಕೆ ಅರಿಶಿನ, ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ಈಗ ಚಿಕನ್ ತೊಗೊಂಡು ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಈ ಥರ ನಮಗೆ ತಂದೂರಿ ಕಟ್ ಮಾಡ್ಕೊತೀರೋ ಆ ಥರ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಸೊ ಈ ಥರ ಕಟ್ ಮಾಡ್ಕೊಂಡಾಗ ಮಸಾಲೆ ಕೂಡ ಚೆನ್ನಾಗಿ ಹಿಡಿಯುತ್ತೆ, ಹಾಗೆ ಒಳಗೆ ನೀಟಾಗಿ ಕೂಡ ಹದವಾಗಿ ಬೆಂದಿರುತ್ತೆ. ಸೊ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾವು ಬೇಕಿದ್ದರೆ ಉಂಡೆ ಕೋಳಿ ಕೂಡ ತೊಗೋಬೋದು, ಇಲ್ಲ ಈ ಥರ ಒಂದು ಕೋಳಿಲಿ 4 ಭಾಗ ಮಾಡಿಕೊಂಡು ಕೂಡ ತೊಗೋಬೋದು. ಸೊ ಈ ಥರ ನೀಟಾಗೆಲ್ಲ ಕಟ್ ಮಾಡಿಕೊಂಡು ಇಟ್ಕೊಳ್ಳೋಣ. ನಂತರ ಒಂದು ಪಾತ್ರೆಯಲ್ಲಿ ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಅದಕ್ಕೆ 1.5 ಸ್ಪೂನ್ ಗರಂ ಮಸಾಲ, 2 ಸ್ಪೂನ್ ಚಿಕನ್ ಮಸಾಲ, ಅರ್ಧ ಸ್ಪೂನ್ ಅರಿಶಿಣ, ಕಸ್ತೂರಿ ಮೇಥಿ ಸ್ವಲ್ಪ, 1/4 ಕಪ್ ಆಗುವಷ್ಟು ಮೊಸರು. ಈಗ ನಿಂಬೆಹಣ್ಣು ತೊಗೊಂಡು ಸ್ಕ್ವೀಸ್ ಮಾಡ್ಕೋತಾ ಇದ್ದೀನಿ. ಒಂದು ಫುಲ್ ನಿಂಬೆಹಣ್ಣು ತೊಗೊಂಡಿದ್ದೀನಿ ಇಲ್ಲಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಂತರ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಫುಲ್ಲು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮಸಾಲೆಗೆ ಚಿಕನ್ ಸೇರಿಸ್ಕೋತಾ ಇದ್ದೀನಿ. ನೋಡಿ, ಈ ಥರ ಚಿಕನ್ ಸೇರಿಸ್ಕೊಂಡು ನೀಟಾಗಿ ಮಸಾಲೆನೆಲ್ಲ ಅಪ್ಲೈ ಮಾಡಬೇಕು. ಈಗೇನು ನಾವು ಚಿಕನ್ ಎಲ್ಲ ಕಟ್ ಮಾಡಿರ್ತೀವಲ್ಲ ಅಲ್ಲಿಗೆಲ್ಲ ನೀಟಾಗಿ ಮಸಾಲೆ ಫುಲ್ ಅಪ್ಲೈ ಮಾಡಿ ನೀಟಾಗಿ ಕೋಟ್ ಮಾಡಬೇಕು. ಸೊ ನೀವು ಎಷ್ಟು ನೀಟಾಗಿ ಕೋಟ್ ಮಾಡ್ತೀರಾ ಆವಾಗ ನಿಮಗೆ ಚಿಕನ್ ಅಷ್ಟೇ ಚೆನ್ನಾಗಿ ಬರುತ್ತೆ. ಇದು ನಾರ್ಮಲ್ ಚಿಕನ್ ಥರ ಇರೋಲ್ಲ, ಹೋಟೆಲ್ ಸ್ಟೈಲಲ್ಲಿ ಮನೇಲಿ ಮಾಡಿರೋ ಥರ ಫ್ಲೇವರ್ಫುಲ್ಲಾಗಿ ಬರುತ್ತೆ. ಯಾಕೆಂದರೆ ನಾವೆಲ್ಲ ಫ್ರೆಶ್ಶಾಗಿ ಗ್ರೀನ್ ಮಸಾಲ ಯೂಸ್ ಮಾಡ್ತಾ ಇರೋದ್ರಿಂದ. ನೋಡಿ, ಕಲರ್ ಕೂಡ ಎಷ್ಟು ನೀಟಾಗಿ ಬಂದಿದೆ. ನಾನು ಈ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ ಚಿಕನ್ ಬೇಯಿಸ್ಕೊಳ್ಳೋಕ್ಕೆ. ಸೊ ನಾವೆಲ್ಲರೂ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಔಟ್ಸೈಡ್ ಹೋದಾಗ ಈ ಥರ ಆರಾಮಾಗಿ ಈ ಥರ ಫೈರ್ ಹಾಕ್ಕೊಂಡು ಬೇಯಿಸ್ಕೋಬೋದು. ನೋಡಿ, ಇವಾಗೆಲ್ಲ ಕೆಂಡ ಆಗಿದೆ. ಸೊ ಸ್ಲೋ ಫ್ಲೇಮಲ್ಲಿ ಈ ಥರ ಚಿಕನ್ ಎಲ್ಲ ಮತ್ತೆ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೇಕು. ಒನ್ಸ್ ನೀವು ಎಲ್ಲ ಚಿಕನ್ ಎಲ್ಲ ಹಾಕಿದ್ಮೇಲೆ ಸೊ ಫ್ಲೇಮ್ ಇರುತ್ತಲ್ಲ, ಬೆಂಕಿ ಉರಿ ಎಲ್ಲ ನೀಟಾಗಿ ಕಡಿಮೆ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಚೆನ್ನಾಗಿ ಚಿಕನ್ನ ಬೇಯಿಸ್ಕೋಬೇಕು. ಆವಾಗಲೇ ಕೂಡ ಚಿಕನ್ ಟೇಸ್ಟಿಯಾಗಿ ಕೂಡ ಬರೋದು. ಸೊ ಹೆಚ್ಚು ಫ್ಲೇಮಲ್ಲಿ ಬೇಗ ಬೇಯಿಸಿದ್ರೆ ಬೇಗ ಕಪ್ಪಾಗಿಬಿಡುತ್ತೆ. ಸೊ ಅದಕ್ಕೆ ನಿಧಾನಕ್ಕೆ ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲಿ. ಈ ಥರ ಎಲ್ಲ ಟರ್ನ್ ಮಾಡ್ಕೋತಾ ಇರಬೇಕು ಒಂದೊಂದು ಸೈಡು. ಹಾಗೆ ಸ್ವಲ್ಪ ಆಯಿಲ್ ಹಾಕ್ಕೋತಾ ಇರಬೇಕು. ನೀವು ಆಯಿಲ್ ಹಾಕಿಲ್ಲ ಅಂದಾಗ ಫುಲ್ಲು ಡ್ರೈನೆಸ್ ಆಗಿಬಿಡುತ್ತೆ. ಸೊ ಅವಾಗ ನಿಮಗೆ ತಿನ್ನೋಕ್ಕೂ ಕೂಡ ಸ್ವಲ್ಪ ರಬ್ಬರ್ ಥರ ಆಗಿಬಿಡುತ್ತೆ. ನೀವು ಅವಾಗವಾಗ ಸ್ವಲ್ಪ ಆಯಿಲ್ ಕೂಡ ಹಾಕೋತಾ ಇರ್ಬೋದು. ಆಯಿಲ್ ಬೇಡ ಅನ್ನೋರು ತುಪ್ಪ ಕೂಡ ಹಾಕೋಬೋದು. ನೀವು ತುಪ್ಪ ಹಾಕೊಂಡಾಗ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಮತ್ತು ಚೆನ್ನಾಗಿ ಕೂಡ ಇರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಇದೇ ಥರ ನೀವು ಫ್ಯಾಮಿಲಿಗೆ ಮತ್ತು ಹಾಗೂ ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಡ್ತಾಯಿದ್ರೆ ಖುಷಿ ಪಡ್ಕೊಂಡು ತಿಂತಾರೆ. ಸೊ ಹೋಟೆಲಲ್ಲಿ ತಿನ್ನೋದಕ್ಕಿಂತ ಮನೇಲೇ ಹೆಲ್ದಿ ಆ್ಯಂಡ್ ಸೇಫಾಗಿ ಮಾಡ್ಕೋಬೋದು. ಸೊ ನೀವು 5 ನಿಮಿಷಕ್ಕೂ ಕೂಡ ಈ ಥರ ಫ್ಲಿಪ್ ಮಾಡ್ಕೋತಾ ಇರಬೇಕಾಗತ್ತೆ. ಸೊ ಒಂದೇ ಸೈಡ್ ಬೇಯಿಸ್ತಾ ಇರೋದ್ರಿಂದ ಕಪ್ಪಾಗಿಬಿಡುತ್ತೆ ಬೇಗ. ಸೊ ಉರಿನ ಕಡಿಮೆ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇರಬೇಕು. ಸೊ ನೀಟಾಗಿ ಬೇಯಿಸ್ಕೊಂಡಾಗ ಒಳಗಡೆ ಎಲ್ಲ ಜ್ಯೂಸಿಯಾಗಿ ಬರುತ್ತೆ. ಸೊ ನಾನೀಗ ಮತ್ತೆ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ನೀವು ಎಕ್ಸೆಪ್ಷನಲ್ಲಿ ಇವಾಗ ಆಯಿಲ್ ಬೇಡ ಅನ್ನೋರು ಗೀ ಕೂಡ ಹಾಕೋಬೋದು. ಸೊ ಈ ಥರ ಹಾಕೊಂಡು ನೀಟಾಗಿ ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲಿ. ನೋಡಿ, ಕಲರ್ ಕೂಡ ಹೇಗೆ ಬಂದಿದೆ. ಇದು ಆಲ್ಮೋಸ್ಟ್ ರೆಡಿ ಆಗ್ತಾ ಬರ್ತಾ ಇದೆ. ಒಂದು 30 to 40 ಮಿನಿಟ್ಸ್ ಈ ಥರ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ನಿಮಗೆ ಪೂರ್ತಿ ಚಿಕನ್ ನೀಟಾಗಿ ಹದವಾಗಿ ಬೆಂದಿರುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿ ಬಂದಿರುತ್ತೆ. ನೋಡಿ ಹೇಗಿದೆ. ಆಲ್ಮೋಸ್ಟ್ ಚಿಕನ್ ಕೂಡ ಬೆಂದಿದೆ. ನಾನೀಗ ಒಂದು ಪ್ಲೇಟ್ಗೆ ಹಾಕೊಂಡು ಸರ್ವ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಈ ಥರ ನೀಟಾಗಿ ಬೆಂದಿರಬೇಕು.
ಸೊ ನೀವು ಫ್ಯಾಮಿಲಿ ಎಲ್ಲ ಕೂಡಿ ನ್ಯೂ ಇಯರ್ನಲ್ಲಿ ಪಕ್ಕಾ ಟ್ರೈ ಮಾಡಲೇಬೇಕು ಅಂಥ ರೆಸಿಪಿ ಇದು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಸಪೋರ್ಟ್ ಮಾಡಿ. ಇವಾಗ ಚಿಕನ್ ಬೆಂದಿದೆ, ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ, ಹದವಾಗಿ ಫ್ಲೇವರ್ಫುಲ್ ಆಗಿದೆ. ಸೊ ನೀವು ತಿನ್ಬೇಕಾದ್ರೆ ನಿಮ್ಗೆ ಆ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ ಈ ನ್ಯೂ ಇಯರ್ಗೆ ಈ ರೆಸಿಪಿನ. ಥ್ಯಾಂಕ್ ಯು.